ನೇಪಾಳದಿಂದ ಸಿಗ್ತಾ ಇರುವಂತಹ ಒಂದೊಂದು ದೃಶ್ಯಗಳು ಕೂಡ ಪ್ರವಾಹದ ಭೀಕರತೆಯನ್ನು ಬಿಚ್ಚಿ ಇಡ್ತಾ ಇದ್ದಾವೆ. ರಕ್ಕಸ ಪ್ರವಾಹಕ್ಕೆ ನೇಪಾಳದ ರಸುವಾ ಜಿಲ್ಲೆ ಸಂಪೂರ್ಣವಾಗಿ ನಾಶ ಆಗೋಗಿದೆ, ಸರ್ವನಾಶ ಆಗೋಗಿದೆ. 10 ಗ್ರಾಮಗಳೇ ಕೊಚ್ಕೊಂಡು ಹೋಗಿದ್ದಾವೆ ಪ್ರವಾಹದಲ್ಲಿ. ರಸುವಾ ಜಿಲ್ಲೆಯ ಸ್ಯಾಟಲೈಟ್ ಫೋಟೋ ಈಗ ರಿಲೀಸ್ ಆಗಿದೆ. ಪ್ರವಾಹಕ್ಕೂ ಮೊದಲು ಹೇಗಿತ್ತು, ಅದಾದ ಮೇಲೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅನ್ನೋದರ ಸ್ಯಾಟಲೈಟ್ ಫೋಟೋ ರಿಲೀಸ್ ಆಗಿರುವಂಥದ್ದು. ಪ್ಲಾನೆಟ್ ಲ್ಯಾಬ್ಸ್ ಎನ್ನುವ ಸಂಸ್ಥೆ ತೆಗೆದಿರುವಂತಹ ರಸುವಾ ಜಿಲ್ಲೆಯ ಸ್ಯಾಟಲೈಟ್ ಫೋಟೋ ಇದು. ಬೋಟೋಕೋಶಿ ಹಾಗೂ ತ್ರಿಶೂಲಿ ನದಿ ಪಾತ್ರದಲ್ಲಿ 13 ಪವರ್ ಪ್ರಾಜೆಕ್ಟ್ಗಳಿಗೆ ಹಾನಿಯಾಗಿರುವಂಥದ್ದು. ನಿನ್ನೆ ಬೆಳಗ್ಗೆ ಈ ಪ್ರವಾಹದ ಜೊತೆಯಲ್ಲಿಯೇ 5.2 ತೀವ್ರತೆಯ ಭೂಕಂಪನ ಕೂಡ ಅಲ್ಲಿ ಸಂಭವಿಸಿರುವ ಬಗ್ಗೆ ಮಾಹಿತಿ ಇದೆ. ಅಮೆರಿಕಾದ ಜಿಯೋಲಾಜಿಕಲ್ ಸರ್ವೆ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 5.2 ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂಥೇಳಿ. ಅಲ್ಲಿ 2 ದೃಶ್ಯಗಳನ್ನು ನೀವೇನು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೆ. ಒಂದು ಹಚ್ಚ ಹಸಿರಾಗಿರುವಂತಹ ದೃಶ್ಯ, ಇನ್ನೊಂದು ಸಂಪೂರ್ಣವಾಗಿ ಪ್ರವಾಹದ ನೀರು ಮತ್ತು ಕೆಸರಿನಿಂದ ತುಂಬಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಹಚ್ಚ ಹಸಿರಾಗಿರುವಂಥದ್ದು ಪ್ರವಾಹಕ್ಕೂ ಮೊದಲಿನ ದೃಶ್ಯಗಳು. ಪ್ರವಾಹ ಸಂಭವಿಸೋದಕ್ಕೂ ಮೊದಲು ಆ ನೀರ್ಗಲ್ಲೇನಿದೆ, ಆ ನೀರ್ಗಲ್ಲು ಕುಸಿದು ಪ್ರವಾಹ ಉಂಟಾಗೋದಕ್ಕೂ ಮೊದಲಿನ ದೃಶ್ಯ ಅದು. ಹಚ್ಚ ಹಸಿರಿನಿಂದ ತುಂಬಿರುವಂತಹ ರಸುವಾ ಜಿಲ್ಲೆಯ ದೃಶ್ಯ ಅದು. ಹಾಗೆ ಪಕ್ಕದಲ್ಲಿ ಇರುವಂತಹ ಮತ್ತೊಂದು ದೃಶ್ಯ ಏನಿದೆ ಅದು ಪ್ರವಾಹದ ನಂತರ ಅಲ್ಲಿ ಕಂಡುಬಂದಂತಹ ಚಿತ್ರಣ. ಇಡೀ ಊರುಗಳನ್ನೇ ಆಪೋಷಣ ತೆಗೆದುಕೊಂಡಿರುವಂತಹ ಚಿತ್ರಣ ಅದು. ಅಲ್ಲಿ ಊರಿತ್ತು ಅನ್ನೋದು ಕೂಡ ಹೇಳೋದಕ್ಕಾಗಲ್ಲ, ಆ ಥರದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಊರೇ ನಾಮಾವಶೇಷ ಆಗೋಗಿದೆ ಅಲ್ಲಿ. 2 ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಪ್ರವಾಹದ ಭೀಕರತೆಯನ್ನು ಈ 2 ದೃಶ್ಯಗಳೇ ಬಿಚ್ಚಿಡತ್ತೆ ಅಲ್ಲಿ. ಪ್ಲಾನೆಟ್ ಲ್ಯಾಬ್ಸ್ ಅನ್ನುವ ಸಂಸ್ಥೆ ತೆಗೆದಿರುವಂತಹ ಸ್ಯಾಟಲೈಟ್ ಫೋಟೋಸ್ ಇವೆರಡು. ಈ 2 ಫೋಟೋಗಳನ್ನು ನೋಡಿದ್ರೆ ಪ್ರವಾಹದ ಭೀಕರತೆ ಹೇಗಿದೆ ಅನ್ನೋದನ್ನು ಅಂದಾಜಿಸಬಹುದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.